ಸರ್ವರೊಳಗೂ ಕೂಡ ಅವನನ್ನ ಕಾಣುವಂತಹದ್ದು. ಶರಣಪ್ಪನವರ ಆದರ್ಶದ ತತ್ವವೇ ದಾಸೋಹ. ಸಕಲ ಜೀವಾವಳಿಗೆ ಲೇಸನ್ನ ಬಯಸುವುದೇ ದಾಸೋಹ ಧರ್ಮ. ಶರಣರು ಮಾಡಿದ್ದ ಅದನ್ನ. ಅದಕ್ಕಾಗಿನೇ ಆ ಕಾಲದೊಳಗ ಅಫ್ಘಾನಿಸ್ತಾನದಿಂದ ಮರುಳ ಶಂಕರ ದೇವರು ಬಂದಾರ. ಒಬ್ಬ ಇಸ್ಲಾಂ ವ್ಯಕ್ತಿ ಬಂದು ಶರಣರ ಆಶ್ರಯದೊಳಗಿದ್ದು ಗುಪ್ತ ಭಕ್ತಿಯನ್ನ ಮಾಡಿ ಅಲ್ಲವರಿಂದ ಅನುಗ್ರಹವನ್ನ ಪಡೆದು ಅಂಗದ ಮೇಲೆ ಲಿಂಗವನ್ನ ಧಾರಣೆ ಮಾಡಿಕೊಂಡು ಒಬ್ಬ ಪರಮ ಶಿವಯೋಗಿಯಾದರು ಮರುಳ ಶಂಕರ ದೇವರು. ಬಹುದೊಡ್ಡ ಇತಿಹಾಸ ಇರುವಂತಹದ್ದು ಇದು. ನಾಡು ನಮ್ಮ ನಾಡಿನ ಭವ್ಯ ಪರಂಪರೆಯ ಸೌಹಾರ್ದತೆ ಇದೆಲ್ಲ. ಆ ಹಿನ್ನೆಲೆಯಲ್ಲಿ ಇದೇ ಕಲಬುರಗಿಯ ನೆಲದೊಳಗ ಅಪ್ಪ ಶರಣಪ್ಪನವರು ಬಂದೇ ನವಾಜ್ ದರ್ಗಾದೊಳಗ ಈ ಲೀಲೆಯನ್ನ ಮಾಡಿ ಭಾವೈಕ್ಯತೆಯನ್ನ ಮೆರೆದಾರ. ಅದಕ್ಕಾಗಿನೇ ಇವತ್ತಿಗೂ ಕೂಡ ಶರಣರ ಈ ಅಪರೂಪವಾಗಿರುವಂತ ಸ್ಥಾನ ಇದು ಭಾವೈಕ್ಯತೆಯ ಸುಕ್ಷೇತ್ರ ಅಂತ ತಿಳ್ಕೊಂಡೆ ನಾಡಿನೊಳಗೆ ಎಲ್ಲರೂ ಗೌರವಿಸ್ತಾರ. ಹಿಂದೂಗಳು ಬರ್ತಾರ, ಇಸ್ಲಾಮರು ಬರ್ತಾರ. ಅಚ್ಚರಿಯ ಮಾತು, ಅವತ್ತಿನ ದಿನ ಅಪ್ಪ ಅವರು ಲಿಂಗೈಕ್ಯರಾದಾಗ ಕ್ರಿಶ್ಚಿಯನ್ರು ಸಹಿತ ಬಂದು ಪ್ರೇಯರ್ ಮಾಡಿ ಹೋದ್ರು, ಸಿಖ್ಖರು ಬಂದು ಹೋದ್ರು. ಯಾರು ಬಂದಿಲ್ಲ ಹೇಳಿ? ಹಿಂದುಳಿದ ವರ್ಗದೊಳಗೆ ಎಷ್ಟು ಜನಾಂಗ ನಾವಿದ್ದೀವಿ, ಕುಲ 18 ಜಾತಿ ಎಲ್ಲ ಬಂದು ಅಪ್ಪವರ ಆತ್ಮಕ್ಕ ಚಿರಶಾಂತಿಯನ್ನು ಕೋರಿ ಹೋಗ್ಯಾರಂದ್ರ ಈ ಶಕ್ತಿಯನ್ನು ಕೊಟ್ಟಾತ ಕರ್ತೃಗದ್ದುಗೆಯಲ್ಲಿರುವಂತ ಲೀಲಾಮೂರ್ತಿ ಪವಾಡ ಪುರುಷ ಶರಣ ಬಸಪ್ಪನವರು, ಶರಣ ಬಸವೇಶ್ವರರು. ಅಂತವರ ಲೀಲಾಮೃತವನ್ನು ನಾವು ಕೇಳಾಕತ್ತೀವಿ. ಎಷ್ಟು ಚಂದ ಲೀಲೆ ಇದು. ಇವತ್ತು ಮನುಷ್ಯರು ನಾವು ವಿಚಾರ ಮಾಡಬೇಕು, ನಮ್ಮ ಜೀವನದೊಳಗ ಸಂಬಂಧಗಳಿಗೆ ಬೆಲೆ ಕೊಡಬೇಕು, ಸಂಬಂಧಗಳಿಗೆ ಗೌರವ ಕೊಡಬೇಕು, ಪರಸ್ಪರ ಒಬ್ಬರನ್ನೊಬ್ಬರು ಆತ್ಮೀಯತೆಯಿಂದ ಕಾಣಬೇಕು. ಇದು ನಿಜವಾದ ಧರ್ಮ ಅದ. ಇದು ಬಿಟ್ಟು ಸುಮ್ಮನೆ ನನ್ನದು ಹೆಚ್ಚು, ಅವ್ರದ್ದು ಕಡಿಮೆ, ಅವ್ರದ್ದು ಹಂಗ ನಂದು ಹಿಂಗ, ಇದನ್ನೇ ಮಾಡ್ತಾ 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 ಹೋದ್ವಿ ಅಂದ್ರ ಮುಂದೆ ಇಂಥ ಕಾಲ ಬರ್ತದ. ಕಾಲಜ್ಞಾನದೊಳಗೆ ಶರಣರು ಎಲ್ಲಾ ಬರೆದಿಟ್ಟು ಹೋಗ್ಯಾರ, ಒಬ್ಬರನ್ನು ಒಬ್ಬರು ಹರ್ಕೊಂಡು ತಿನ್ನೋ ಕಾಲ ಬರ್ತದ. ಅವಾಗ ನಾವು ನೀವು ಇರಂಗಿಲ್ಲ, ಆ ಮಾತು ಬೇರೆ. ಮುಂದಿನವ್ರದ್ದು ಸುಮ್ಮ ಕಲ್ಪನಾ ಮಾಡ್ಕೊಳ್ರಿ. ಈಗ ಇಟ್ಟು ನಡೆದದ, ಇದ ಹೆಚ್ಚಾಯ್ತಂದ್ರೆ ಒಬ್ಬರನ್ನು ಒಬ್ಬರು. ಇವತ್ತು ಭಾರತೀಯರು, ಕನ್ನಡ ನಾಡು, ನಾವೆಲ್ಲ ಇಟ್ಟು ಸುಖವಾಗಿ ಒಂದು ಕಡೆ ಒಂದಾಗಿ ಚಂದಾಗಿ ಕುಂತು ಇಟ್ಟು ಚಂದ 2 ತಾಸಿನ ಸಮಯ ಕಳಿತೀವಿ ಅಂದ್ರ ಇದು ಶರಣರು, ಸಂತರು, ಮಹಾತ್ಮರು ಈ ನೆಲದೊಳಗ ಅಂತ ಶಕ್ತಿಯನ್ನು ತುಂಬಿ ಹೋಗ್ಯಾರಂತ ನಾವು ಇಷ್ಟು ಪ್ರೀತಿಯ ಅನುಬಂಧದೊಳಗ ಇವತ್ತು ಅಖಿಲ ಭಾರತ ಶಿವಾನುಭವ ಮಂಟಪದೊಳಗೆ ನಾವು ಸೇರ್ತಾ ಇದ್ದೀವಿ. ಇದು ಶರಣರ ಕೊಡುಗೆ ಅದ. ಇಂಥ ಅಪರೂಪದ ಲೀಲೆಯನ್ನ ಅಪ್ಪ ಅವರು ಮಾಡ್ಯಾರ. ಮತ್ತೊಂದು ಬಹಳ ಚಂದ ಪ್ರಸಂಗ ನಡೀತದ ಅಪ್ಪ ಅವರ ಬದುಕಿನೊಳಗ. ನೋಡಿ, ಶರಣಪ್ಪನವರ ವಿಶಾಲ ಹೃದಯ, ಅವರ ದಾಸೋಹಂ ಭಾವ ಹೆಂಗಿತ್ತು ಅನ್ನೋದಕ್ಕೆ ಬಹಳ ಸುಂದರ ಸುಂದರ ಲೀಲೆಗಳು ಅವರ ಲೀಲೆಗಳು. ನಿಜವಾಗಲೂ ನಮ್ಮನ್ನೆಲ್ಲ ಪುಲಕಿತಗೊಳಿಸ್ತಾವ, ನಮ್ಮನ್ನ ಜಾಗೃತಗೊಳಿಸ್ತಾವ, ನಮ್ಮನ್ನ ಎಚ್ಚರಗೊಳಿಸ್ತಾವ. ದಾರಿ ತಪ್ಪಿದವರಿಗೆ ದಾರಿ ತೋರುವ ಲೀಲೆಗಳನ್ನ ಮಾಡಿದವರೇ ಶರಣಪ್ಪನವರು. ಅಜ್ಞಾನದೊಳಗಿದ್ದವರಿಗೆ ಸುಜ್ಞಾನದ ಬೆಳಕನ್ನ ತೋರಿದವರೇ ಶರಣಪ್ಪನವರು. ಕಾರಣ ಅವರ ಸಮತಾ ದೃಷ್ಟಿ, ಅವರ ದಾಸೋಹಂ ಭಾವ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅನ್ನುವುದನ್ನ ಎಲ್ಲಾ ಮುಖಗಳಲ್ಲಿ ಅವರು ನೋಡಿದ್ರು. ಶ್ರಾವಣ ಮಾಸ, ವಿಶೇಷವಾದ ಸೋಮವಾರ ಅಂದು ಬರುವಂತ ಎಲ್ಲ ಭಕ್ತಾದಿಗಳಿಗೆ ಕರಿಗೆಡಬು, ತುಪ್ಪ, ಚಿನ್ನಿ, ಸಕ್ರಿ ಪ್ರಸಾದ ಆಗಬೇಕು ಅಂತ ಶರಣರ ಸಂಕಲ್ಪ. ಅದಕ್ಕೆ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಒಂದು ಮಾತು ಬರೆದಾರ, ಉಣಿಸಿ ಉಣ್ಣುವ ಭಾವ ಭಕ್ತಿಯು. ಯಾವುದು ಭಕ್ತಿ, ಯಾವುದು ಭಾವ ಅಂದ್ರ ಉಣಿಸಿ ಉಣ್ಣುವ ಭಾವ ಅದು ಭಕ್ತಿಯು ಅಂತ ಹೇಳ್ತಾರ ಅವರು. ಉಂಡು ತಣ್ಣು ಕುಂಡ್ರೋದಲ್ಲ, ಉಣಿಸಿ ಉಣ್ಣುವ ಭಾವ. ಮೊದಲು ಉಣಿಸ್ಬೇಕು, ನಂತರ ಉಣಬೇಕು. ಅದಕ್ಕೆ ಮೊನ್ನೆ ನಾನು ಹೇಳಿದ್ನಲ್ಲ, ಕರ್ಕೊಂಡು ಉಣ್ಣೋದು ಬೇರೆ, ಕದ ಹಾಕೊಂಡು ಉಣ್ಣೋದು ಬೇರೆ. ಕದ ಹಾಕೊಂಡು ಉಣ್ಣೋ ಕಂಪ್ನಿ ಬಹಳ ಹುಟ್ಟ್ಯಾವಿ.
ಕರ್ಕೊಂಡು ಉಣ್ಣವರ ಕಡಿಮೆ ಆಗ್ಯಾರ. ಹಂಚಿ ತಿನ್ನುವ ಬದುಕಿನ ಸತ್ಯ ಅದು ದಾಸೋಹ. ನೋಡಿ, ಶರಣಪ್ಪ ಅಪ್ಪ ಅವರು ಶರಣರು ಮಹಾಮನೆಯೊಳಗ ಕರಿಗೆಡಬು, ಚಿನ್ನಿ ಸಕ್ರಿ, ತುಪ್ಪ ಹಿಂದಕ್ಕ ಎಲ್ಲಾ ಹಳ್ಳಿಯಾಗೂ ಶರಣರು ಮಾಡಿದ ದಾಸೋಹದ ಪದ್ಧತಿಯನ್ನ ಮಾಡ್ತಿದ್ರು. ನಾವು ಸಣ್ಣವರಿದ್ದಾಗ ಶ್ರಾವಣ ಮಾಸ ಬಂದ್ರೆ ನಮಗೆ ಸುಗ್ಗಿಯ ಕಾಲ. ಎಲ್ಲಾ ಭಕ್ತರ ಮನ್ಯಾಗ ಅಪ್ಪ ಅವರಿಗೆ ಗಣಗಳಿಗೆ ಏನು ಭಿನ್ನ ಅಂದ್ರ ಕರಿಗೆಡಬು, ತುಪ್ಪ, ಚಿನ್ನಿ ಸಕ್ರಿ ಇದು ಪ್ರಸಾದ ಆಗ್ತಿತ್ರಿ. ಅವಾಗ ಶುಗರ್ ಇದ್ದಿಲ್ಲ, ಗಂಗಾಳಗಟ್ಲೆ ಹೊಡಿತಿದ್ವಿ ನಾವು. ತುಪ್ಪನು ಹಂಗ ಹಾಕೋರು, ಕರಿಗೆಡಬು ಹಂಗ ನೀಡೋರು, ಚಿನ್ನಿ ಸಕ್ರಿ ಸುದ್ದಿಲ್ಲಿ. ಯಾಕಂದ್ರೆ ಮನ್ಯಾಗ ದಾಸೋಹ ಮಾಡೋರಿಗೆ ಶುಗರ್ ಗಂಟು ಬಿದ್ದಾರ. ಅವ್ರು ತಾವ ಉಣ್ಣಂಗಿಲ್ಲಂದ್ರೆ ಮಂದಿಗೆ ಯಾಕೆ ಉಣ್ಸಕ್ ಹೋಗ್ತಾರ? ಅವರು ಕರಿಗೆಡ್ ಮಾಡೋದು ಬೇಡ, ಕಮರ್ನ್ಯಾಗ ಮುಳುಗೋದು ಬೇಡ, ಹಿಂಗ ಹೊಂಟದ ಜನ. ನೋಡಿ, ಅಂತ ಭವ್ಯ ಪರಂಪರೆಯನ್ನ ಶರಣಪ್ಪನವರು ಶ್ರಾವಣ ಮಾಸದೊಳಗ ಜಂಗಮಾರಾಧನೆಗಾಗಿ ಕರಿಗೆಡಬು, ಚಿನ್ನಿ ಸಕ್ರಿ, ತುಪ್ಪ ಜಂಗಮರೆಲ್ಲ ಬಂದು ಸೇರ್ತಾ ಇದ್ದಾರ. ಒಂದ್ ಕಡೆ ತಾಯಂದಿರು ಕೂತ್ಕೊಂಡು ಎಲಿ ಲಟ್ಟಿಸ್ತಾರ, ಅದ್ರೊಳಗ ಹೂರ್ಣ ಇಡ್ತಾರ, ಅದನ್ನ ಮುರಿದು 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 ತೀಡಿ ಎಣ್ಣೆಯೊಳಗೆ ಕರಿತಾ ಇದ್ದಾರೆ. ಕೆಲವರು ಅವುಗಳನ್ನು ತೆಗೆದು ಹೊರಗೆ ಹಾಕ್ತಾ ಇದ್ದಾರೆ. ಅದರ ಮೇಲೆ ಕಸಕಸಿ ಕೊಬ್ಬರಿ ಉದುರಿಸ್ತಾ ಇದ್ದಾರೆ. ಇದೆಲ್ಲ ಕರಿಗೆಡಬು ಮಾಡೋ ಪದ್ಧತಿ ರೀ. ನಾ ಮಾಡೀನಿ ಅಂತ ಹೇಳಾಕತ್ತೀನಿ ಇಟ್ಟು ಚಂದ. ಇದನ್ನೆಲ್ಲ ಪುರಾಣದಾಗ ಬರ್ದಿಲ್ಲ ಅವು. ನಮ್ಮ ಅಪ್ಪ ಅವ್ರ ಹತ್ರ ಇಳಕಲ್ಲಾಗಿದ್ದಾಗ ಇವನ್ನೆಲ್ಲ ಮಾಡೋದು ಕಲ್ತೀವಿ ನಾವು. ಭಾಳ ಜನ ಹಿರಿಯ ತಾಯಂದಿರದ್ರಿ, ಈಗಿನ ಮಂದಿ ಕರಿಗೆಡಬು ಮಾಡಾಕ ಬರಂಗಿಲ್ಲ. ಅವ್ರ ಸುದ್ದಿನ ಬ್ಯಾಡ ನಮಗ. ನೀವು ಹಿರಿಯರದಿರ್ಲೇವ್ವ. ಒಂದು ಸೇರು ಹೂರಣದಾಗ ಸಣ್ಣ ಮಾಡಿದ್ರ 80 ರಿಂದ 90 ಕರಿಗೆಡಬು ಆಗ್ತಾವ. ಸಣ್ಣ ಸೈಜಿನವ್ರೆ ಮತ್ತ 1 kg 2-3 ಮಾಡಾಕನು ಬರ್ತಾವ. ಹಂಗೂ ಅದ. ಏನು ದಾಸೋಹದ ಮಹಾಮನೆಯೊಳಗೆ ಬಂದಿರುವಂತ ತಾಯಿಗಳು ಎಲಿ ಲಟ್ಟಿಸ್ತಿದ್ರು, ಹೂರ್ಣ ಇಡ್ತಿದ್ರು, ಅದನ್ನ ಚಂದ ಮುರಿದು 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 ಕೂಡಿಸಿ ಬಿಡ್ತಿದ್ರು, ಕರಿತಿದ್ರು, ತೆಗಿತಿದ್ರು, ಮಾಡ್ತಿದ್ರು. ಕೆಲವರು ವಯಸ್ಸಿನ ಹುಡುಗರು ನೀರಿನ ಅನುಕೂಲಕ್ಕಾಗಿ ಕೊಡ ತಗೊಂಡು ನೀರು ತಂದು ಹಾಕೋದು ಮಾಡ್ತಿದ್ರು. ಅದ್ರಾಗ ಒಬ್ಬವಾಗ ಪಾಪ ತಾಳ್ಕೊಳಕ್ಕಾಗಿಲ್ಲ, ವಯಸ್ಸಿನ ಹುಡುಗ ಹಸುವಾಗಿತ್ತಂತ ಅವಾಗ. ಇವ್ರೇನು ಕರಿಗೆಡಬು ಕರೆದು ಹಾಕ್ತಿದ್ರು ಪುಟ್ಟಿಗೆ. ಆ ಕಡೆ ಈ ಕಡೆ ನೋಡಿದಂಗ ಮಾಡಿ ಯಾರು ನೋಡಿಲ್ಲ ಅಂತ 2 ಕರಿಗೆಡಬು ತಗೊಂಡು ಮುಚ್ಕೊಂಡು ಕೊಡ ಹೊತ್ಕೊಂಡು ಬಾವಿ ದಂಡ್ಯಾಗ ತಿನ್ಬೇಕಂತ ಹೊರಗೆ ಬಂದದ್ದು. ಇದು ಯಾರಿಗೂ ಗೊತ್ತಾಗಿಲ್ಲ. ಆದ್ರೆ ಅಪ್ಪ ಅವ್ರು ನೋಡ್ಯಾರ ಶರಣರು. ಇದ್ರೊಳಗೆ 2 ರೀತಿಯ ಲೀಲೆಗಳ ಅರ್ಥ ಅದ. ತಪ್ಪು ಮಾಡ್ತೀವಿ, ಆದ್ರೆ ಹೆಂಗ ತಪ್ಪು ಮಾಡ್ತೀವಿ ಅಂದ್ರೆ ಯಾರು ನೋಡಿಲ್ಲ ಬಿಡು, ಹಿಂಗ ತಪ್ಪು ಮಾಡ್ತೀವಿ. ಆದ್ರೆ ಒಬ್ಬ ನೋಡ ಅದಾನನ್ನೋದನ್ನು ಮರೀತೀವಿ ಜೀವನದೊಳಗೆ. ಇವ 2 ಕರಿಗೆಡಬ ಮುಚ್ಕೊಂಡು ಬಾವಿ ದಂಡಿಗೆ ಹೋಗಿ ತಿಂದ್ರಾತು ಅಂತ ಮುಚ್ಕೊಂಡು ತಗೊಂಡು ಬಂದು ಕೊಡ ಕೆಳಗಿಟ್ಟು ಇನ್ನೇನು ಕೈಯಾಗ ಮುಚ್ಕೊಂಡು ತಂದಿರುವ ಕರಿಗೆಡಬು ತಗೊಂಡು ಬಾಯಾಗಿ ಇಟ್ಕೋಬೇಕು ಅನ್ನುವಾಗ ಶರಣಪ್ಪವ್ರು ಬಂದ್ರಂತ. ಎದುರಿಗೆ ನಿಂತರು, ಬೈಯುವ ಸಲುವಾಗಿ ಬರಲಿಲ್ಲ. ಮಹಾದಾಸೋಹಿ ಎಂತ ಅಪ್ಪ ಅಂದ್ರ, ಯಪ್ಪ ಹಸುವಾಗ್ಯದೇನು, ಕರಿಗೆಡಬು ತಿನ್ಬೇಕೇನೋ ಯಪ್ಪ, ಕರಿಗೆಡಬು ಹಂಗ ತಿಂದ್ರೆ ರುಚಿ ಆಗಂಗಿಲ್ಲ, ತಗೋ ಈ ತುಪ್ಪದಾಗ ಎದ್ಕೊಂಡು ತಿನ್ನು ಅಂತ ತುಪ್ಪದ ಬಟ್ಲ ತಂದು ಮುಂದಿಡದ್ರಂತ ಶರಣರು. ಇದಕ್ಕಂತಾರ್ರಿ ದಾಸೋಹ. ಅದಕ್ಕ ನಾನು ಪ್ರಾರಂಭದೊಳಗೆ ಈ ಮಾತನ್ನ ಹೇಳಿದೆ. ಅವರ ಸುಖವೇ ಎನ್ನ ಸುಖ, ಅವರ ದುಃಖವೇ ಎನ್ನ ದುಃಖ. ಕೂಡಲ ಸಂಗನ ಶರಣರ ಮನ ನೊಂದರೆ ಆನು ಬೆಂದೆನಯ್ಯ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು? ಏನು ಮಾಡೋರದೀರಿ? ನಿಮ್ಮ ಭಾವ ಕರಗಲಿಲ್ಲ. ಇನ್ನೊಬ್ಬರ ಬಗ್ಗೆ ನಿಮಗೆ ಕನಿಕರದ ಭಾವ, ಕರುಣಾ ಭಾವ, ದಯಾ ಭಾವ, ಹೃದಯ ವೈಶಾಲ್ಯತೆ ಇಲ್ಲದೆ ಹೋದ್ರ ಅದಕ್ಯಾಕ ಶರಣ ಜೀವನ ಅನ್ನಬೇಕು? ಅದಕ್ಯಾಕ ಮಹಾತ್ಮ ಅಂತ ಕರಿಬೇಕು? ಅಪ್ಪ ಅವರು ತಗೋತಮ್ಮ ಇದ್ರಾಗ ಎತ್ಕೊಂಡು ತಿನ್ನಪ್ಪ, ನಡಿ, ಮೊದಲು ಜಂಗಮರಕ್ಕಿಂತ ಮೊದಲು ನಿಂದ ಪ್ರಸಾದ ಆಗಲಿ ಅಂದ್ರಂತ ಅವ್ರು.
ಎಂಥ ಮಹಾನುಭಾವ. ಅದಕ್ಕಾಗಿನೇ ಅವರನ್ನ ಈ ಜಗತ್ತಿನೊಳಗ 12ನೇ ಶತಮಾನದೊಳಗ ಶರಣರು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅನ್ನುವಂಥ ಸೂತ್ರವನ್ನ ಕೊಟ್ರ ಅವರನ್ನ ಬರೇ ದಾಸೋಹಿಗಳು ಅಂತ ಕರೆದೀವಿ. ಆದ್ರೆ ಕನ್ನಡ ನಾಡಿನ ಇತಿಹಾಸದ ಚರಿತ್ರೆಯೊಳಗ ದಾಸೋಹಕ್ಕಿಂತಲೂ ಮಿಗಿಲಾಗಿರುವಂತ ಮಹಾದಾಸೋಹಿ ಆದವರೇ ಕಲಬುರಗಿ ಶರಣಬಸಪ್ಪನವರು. ಅವರನ್ನ ಮಹಾದಾಸೋಹಿ ಅಂತ ಕರೆದಾರ. ಇಂಥ ಅಪರೂಪದ ದಾಸೋಹದ ಪರಂಪರೆಯನ್ನ ಕಲಬುರಗಿಯ ಈ ನೆಲದೊಳಗ, ಈ ಮಹಾಮನೆಯೊಳಗ ದೊಡ್ಡಪ್ಪ ಗೌಡರ ನೀಲಮ್ಮ ತಾಯಿಯವರ ಅಂತಃಕರಣದ ಪ್ರೀತಿಯೊಳಗ ಇಂಥ ಲೀಲೆಗಳು ಅನಂತವಾಗಿ ಸಾಗಿದಾವೆ. ಆ ಲೀಲೆಗಳನ್ನು ಕೇಳುವುದರ ಮೂಲಕ ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ನಾವು ಸರಿಯಾಗಬೇಕು. ಕೇಳುವುದ ಒಂದು ಚಟ ಆಗಬಾರ್ದು, ಹೇಳುವುದು ಒಂದು ಚಟ ಆಗಬಾರ್ದು. ಇದರ ಬಗ್ಗೆ ನನ್ನ ವಿರೋಧ ಬಹಳದ. ಶ್ರಾವಣ ಬಂತು, ಕೇಳಬೇಕು. ಕೇಳಿ ಏನು ಮಾಡಿದಿ? ಮತ್ತೆ ಅದನ್ನ ಮಾಡಿದಿ? ಏನೂ ಮಾಡಲಿಲ್ಲ. ಹೇಳೋರಿಗೆ ಹೇಳೋ ಚಟ, ಹೇಳಕ್ಕೆ ಕುಂತೀವಿ ಅಂದ್ಮೇಲೆ ಚಟ. ದಿಟ ಯಾವುದು? ದಿಟದ ದಾರಿ ಗೊತ್ತಾಗುವ ಸಲುವಾಗಿ ಶರಣರ ಮಹಾತ್ಮರ ಚರಿತ್ರೆಗಳನ್ನು ಕೇಳಬೇಕು. ಅವರ ಚರಿತ್ರೆ ನಮ್ಮ ಚಾರಿತ್ರ್ಯಗಳನ್ನು ಶುದ್ಧ ಮಾಡಬೇಕು. ನಮ್ಮ ಬದುಕಿಗೆ ಪರಿವರ್ತನೆಯ ಪಥವನ್ನು ತೋರಿಸಿದಾಗ ಮಾತ್ರ ಪುರಾಣ ಪ್ರವಚನಗಳು ಅವು ನಿಜವಾಗಲೂ ಸಾಮಾಜಿಕವಾಗಿರುವಂಥ ವ್ಯವಸ್ಥೆಗೆ ಬಹಳ ದೊಡ್ಡ ಬೆಳಕನ್ನು ಚೆಲ್ಲುತ್ತಾವೆ ಅನ್ನುವಂಥ ಮಾತುಗಳ ಜೊತೆಗೆ